ನಾಮಾಂತರಕ್ಕೆ ಜೆಡಿಎಸ್ ಪಕ್ಷದಿಂದ ಹೊಸದಾಗಿ ಜಿಲ್ಲಾಧ್ಯಕ್ಷ ಆಗಿಲ್ಲ. ಈ ಸಂದರ್ಭದಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪಕ್ಷದ ಜವಾಬ್ದಾರಿ ಏನು ನಮ್ಮ ವರಿಷ್ಠರು ಕೊಟ್ಟಿದ್ದಾರೆ ಅದನ್ನು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಗುರಿನೇ ನಮ್ಮ ಜವಾಬ್ದಾರಿ. ಹಾಗಾಗಿ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಅದರೊಳಗಡೆ ಈ ಮೂರು ತಾಲೂಕಲ್ಲಿ ಯಾವುದು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ, ದೇವನಹಳ್ಳಿಯಲ್ಲಿ ಪಕ್ಷ ಅತ್ಯಂತ ಬಲಾಢ್ಯವಾಗೈತೆ. ಏನೋ ಒಂದು ಸಣ್ಣ ಸಣ್ಣ ಒಂದು ಭಿನ್ನಾಭಿಪ್ರಾಯಗಳು ಬಿಟ್ಟರೆ ಇನ್ನು ಎಲ್ಲ ರೀತಿಯಲ್ಲೂ ಪಕ್ಷದ ಜೊತೆ ಕಾರ್ಯಕರ್ತರು ಒಟ್ಟಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಅವ್ರನ್ನೆಲ್ಲ ಒಟ್ಟಾಗಿ ಕರ್ಕೊಂಡು ಹೋಗೋಂಥ ಜವಾಬ್ದಾರಿ ನಂದೈತೆ. ಎಲ್ಲೋ ಒಂದು ಕಡೆ ಜೆಡಿಎಸ್ ಮಾಜಿ ಅಧ್ಯಕ್ಷರು ಈ ಕಾರ್ಯಕ್ರಮ ಸಹ ಬಂದಿಲ್ಲ, ಅವರೇ ಮುಂದುವರಿಬೇಕಂತ ಅವ್ರಿಗೆ ಇಚ್ಛೆ ಇತ್ತಂತೆ, ಅವ್ರು ಕೊಟ್ಟಿಲ್ಲ ಆ ಪಕ್ಷ ಸ್ಥಾನ, ಅದಕ್ಕೋಸ್ಕರ ಅವರಲ್ಲಿ ಮುಗಿಸಿದೆ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ಇದ್ರ ಬಗ್ಗೆ ನೀವು ಹೇಳ್ತೀವಿ ಸರ್? ಖಂಡಿತ ಮಾಜಿ ಜಿಲ್ಲಾಧ್ಯಕ್ಷರ ಮೇಲೆ ನಮ್ಗೆ ಗೌರವ ಐತೆ. ನಮ್ಮ ಪಕ್ಷದ ವರಿಷ್ಠರಿಗೂ ಅವರ ಒಂದು ಕೆಲಸ ಸಾಧನೆ ಮೇಲೆ ಅವ್ರು ಮಾಡಿರೋಂಥ ಒಂದು ಕೆಲಸಗಳ ಮೇಲೆ ಅವ್ರಿಗೂ ಒಂದು ಗೌರವ ಐತೆ. ಹಾಗಾಗಿ ಕಳೆದ ಏನು ಒಂದು 15 ವರ್ಷಗಳಿಂದ ಅವರೇ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ ಶಾಸಕರ ಒಂದು ಆಕಾಂಕ್ಷಿಯಾಗಿದ್ದರು. ಅವರ ಸೇವೆಯನ್ನು ಪಕ್ಷ ಯಾವತ್ತೂ ಬಿಟ್ಕೊಡಲ್ಲ. ಅವ್ರನ್ನೂ ಪರಿಗಣನೆಗೆ ತಗೊಂಡೇ ಅವರ ನೇತೃತ್ವದಲ್ಲಿ ಪಕ್ಷನ ಕಟ್ಟುವಂಥ ಕೆಲಸ ಮಾಡ್ತಾರೆ. ಇಲ್ಲ, ತಕ್ಷಣಕ್ಕಿಂತ ಯಾವುದೂ ಇಲ್ಲ. ಇವತ್ತೇ ಮೊದಲನೇ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಎಲ್ಲರನ್ನೂ ಒಳಗೊಂಡಂತೆ ಒಂದು ಸಮಿತಿ ಮಾಡಿ ಎಲ್ಲ ತಾಲೂಕಲ್ಲೂ ಮಾಡ್ತೀವಿ. ತುಂಬಾ ಜನ ಬಿಜೆಪಿ ಪಕ್ಷಕ್ಕೆ ಪಕ್ಷಾಂತರ ಆಗ್ತಾ ಇದ್ದಾರೇನೋ ಆತಂಕ ಜೆಡಿಎಸ್ ನಾಯಕರು ಕಾಡ್ತಾ ಇದ್ದಾರೆ. ಖಂಡಿತ ಇಲ್ಲ, ನಮ್ಮಲ್ಲಿ ಸುಮ್ಮನೆ ಅನಿಸಿಕೆಗಳಷ್ಟೇ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, BJPಯ ಇಲ್ಲಿ ಏನು ಸ್ಥಳೀಯ ಶಾಸಕರಿದ್ದಾರೆ ಅವರ ಒಂದು ನಾವೇನು ಮೈತ್ರಿ ನಮ್ಮ ವರಿಷ್ಠರ ಮಟ್ಟದಲ್ಲಿ ಮೈತ್ರಿ ಮಾಡಿದಿರಿ, ಆ ಮೈತ್ರಿ ಥರನೇ ಇರಬೇಕು. ಯಾವುದೇ ಕಾರಣಕ್ಕೂ ನಮ್ಮ ನಾಯಕರುಗಳಿಗೆ, ಮುಖಂಡರುಗಳಿಗೆ ಯಾವುದೇ ಆಸೆ ಅಮೀಕ್ಷೆನ ತೋರಿಸಿ ಆ ಒಂದು ಪಕ್ಷಾಂತರ ಮಾಡುವಂಥ ಕೆಲಸ ಮಾಡಬಾರ್ದು. ನಿಮ್ಮ ಮುಖಾಂತರ ಅವಾಗ ಹೇಳ್ತಾರೆ. ರಾಜ್ಯದಲ್ಲಿ ಮೈತ್ರಿ ಪಕ್ಷ ಮತ್ತು ರಾಷ್ಟ್ರದಲ್ಲಿ ಮೈತ್ರಿ ಪಕ್ಷಗಳು, ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ನೀವು ಒಂದು ಕಡೆ ಬಿಜೆಪಿ ಒಂದು ಕಡೆ ಹೋಗ್ರೆ ಇದು ಮತದಾರರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಸೃಷ್ಟಿಯಾಗುತ್ತೆ. ರಾಜ್ಯದಲ್ಲಿ ಮೈತ್ರಿ, ರಾಷ್ಟ್ರದಲ್ಲಿ ಮೈತ್ರಿ ಇರ್ಬೋದು. ಯಾಕೆ ಆ ಮೈತ್ರಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಿದ್ದಕ್ಕೋಸ್ಕರ ನಮ್ಮ NDA ಏನು ನಾವು ಮಾಡ್ಕೊಂಡಿದ್ದಕ್ಕೆ ಅದೊಂದು ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆ ಫಲಿತಾಂಶ ಬಂತು ಅನ್ನೋ ಒಂದು ಕಾರಣಕ್ಕೆ. ಇದು ಸ್ಥಳೀಯವಾಗಿ ಏನೈತೆ, ಇದು ಕಾರ್ಯಕರ್ತರ, ಇದು ನಮ್ಮ ಪ್ರಾದೇಶಿಕ ಪಕ್ಷವನ್ನು ಯಾವತ್ತೂ ನಾವು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಮೈತ್ರಿಗಾಗಲಿ ಇಲ್ಲ ಇದು ಮಾಡುವಂಥ ಸೂಚನೆ ಅಲ್ಲ. ನಮ್ಮ ಒಂದು ಶಕ್ತಿ ಏನು ಪ್ರಾದೇಶಿಕವಾಗಿ ಏನು ನಮ್ಮ ಪಕ್ಷಕ್ಕೆ ಜವಾಬ್ದಾರಿ ಐತೆ, ನಮ್ಮ ಸಿದ್ಧಾಂತನೇ ಬೇರೆ, ಅವ್ರ ಸಿದ್ಧಾಂತಗಳೇ ಬೇರೆ. ನಮ್ಮ ಸಿದ್ಧಾಂತಕ್ಕೆ ನಾವು ಒಳಗೊಂಡಂತೆ ನಮ್ಮ ಪಕ್ಷದಲ್ಲಿ ನಮ್ಮ ಮುಖಂಡರುಗಳು, ನಮ್ಮ ನೇತಾರಗಳೇನು ವರಿಷ್ಠರು ಅವ್ರಿಗೆ ಶಕ್ತಿ ತುಂಬ ಅಂತ ಕೆಲಸ ಮಾಡ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಡಳಿತ ಪಕ್ಷದ ವಿರೋಧ ಪಕ್ಷವಾಗಿ ಜೆಡಿಎಸ್ ಏನು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಯಾರು ಇಲ್ಲಿ ಪ್ರಭಾವಿ ಸಚಿವರಿದ್ದಾರೆ, ಸಾಕಷ್ಟು ಲೂಪ್ ನಡೀತಾ ಇದೆ, ಆದರೂ ನೀವೇನು ಗುರಿ ಎತ್ತಾ ಇಲ್ಲ. ಇದು ಕಾರಣ ಏನು? ಖಂಡಿತ ಎತ್ತಿದಿರಿ, ಅನೇಕ ಹೋರಾಟಗಳು ಮಾಡಿದಿರಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನೇತೃತ್ವದಲ್ಲಿ ಇನ್ನೂ ಅನೇಕ ಹೋರಾಟಗಳು ಮಾಡಿ ಸರ್ಕಾರಕ್ಕೆ ಒಂದು ಚಾಟಿ ಬೀಳಿಸೋ ಕೆಲಸ ಅಂತ ಮಾಡ್ತೀವಿ. ಚರ್ಚೆ ಬಂದಿದೆ, ಇತ್ತನೇ ವಿಚಾರ ಗೊತ್ತಾಗಿದೆ. ಅದಕ್ಕೆ ಸ್ಥಳೀಯವಾಗಿ ಇಲ್ಲೇನು ನಮ್ಮ BJP ಶಾಸಕರ ಹತ್ರ ಮಾತಾಡಿ ನಮ್ಮ ಪಕ್ಷಕ್ಕೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ನಗರಸಭೆ ವಿಚಾರವಾಗಿ